ಟೌನ್ಶಿಪ್ನ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂಥದ್ದು. ಒಂದು ಕಡೆ ಯೋಜನೆಗೆ ಭೂಮಿ ಕೊಡೋದಿಲ್ಲ ಅಂತೇಳಿ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿದರೆ, ಮತ್ತೊಂದು ಕಡೆ ಯೋಜನೆಗೆ ಪರವಾಗಿದ್ದಂಥ ರೈತರು ಪರಿಹಾರಕ್ಕೋಸ್ಕರವಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ರಾಮನಗರದ GBDA ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಪರಿಹಾರಕ್ಕೆ ಅರ್ಜಿಯನ್ನು ದಾಖಲಾತಿಗಳನ್ನ ಕೊಟ್ಟು ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಸದ್ಯ ನೀವು ಕೂಡ ದೃಶ್ಯಗಳನ್ನ ನೋಡ್ಬೋದು. ಇದು ರಾಮನಗರ ಕಂದಾಯ ಭವನದಲ್ಲಿರುವಂಥ GBDA ಕಚೇರಿ. ಒಂದು ಕಡೆ ರೈತರು ವಿರೋಧವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಬಿಗಿಪಟ್ಟನ್ನು ಹಿಡಿದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನೋ ಅಧಿಸೂಚನೆ ಆಗಿದೆ, ಆ ಗ್ರಾಮಗಳ ರೈತರುಗಳು ಬಂದು ನಾವು ಭೂಮಿಯನ್ನು ಕೊಡಲಿಕ್ಕೆ ಸಿದ್ಧ ಇದ್ದೇವೆ, ಜೊತೆಗೆ ಪರಿಹಾರನ ತೆಗೆದುಕೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ತಮ್ಮ ಅಗತ್ಯ ದಾಖಲಾತಿಗಳನ್ನ ಕೊಟ್ಟು ಆ GBDA ಕಚೇರಿಯಲ್ಲಿ ನೋಂದಣಿಯನ್ನು ಮಾಡಿಸ್ತಾ ಇರುವಂಥದ್ದು. RTC ಆಗಿರ್ಬೋದು, ವಂಶವೃಕ್ಷ ಆಗಿರ್ಬೋದು, ಒಂದಷ್ಟು ಬ್ಯಾಂಕ್ ದಾಖಲಾತಿಗಳಾಗಿರ್ಬೋದು, ಜೊತೆಗೆ ಕುಟುಂಬಸ್ಥರ ಒಪ್ಪಿಗೆ ಪತ್ರವನ್ನು ನೀಡಿ ಇಲ್ಲಿ ದಾಖಲಾತಿಗಳನ್ನು ನೀಡಿ ನಾವು ಪರಿಹಾರಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಏನೋ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ ನಂತರ 2-3 ದಿನಗಳ ನಂತರವಾಗಿ ರೈತರಿಗೆ ನೇರವಾಗಿ GBDA ಕಚೇರಿಯಿಂದ RTGS ಮುಖಾಂತರ ಹಣ ವರ್ಗಾವಣೆ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಅಗತ್ಯ ದಾಖಲಾತಿಗಳನ್ನು ಇಲ್ಲಿ ಪರಿಶೀಲನೆ ಮಾಡಿಕೊಂಡು GBDA ಕಚೇರಿಯಲ್ಲಿದ್ದಂಥ ಸಿಬ್ಬಂದಿಗಳು ಪರಿಶೀಲನೆಯನ್ನು ಮಾಡಿಕೊಂಡು ಆ ದಾಖಲಾತಿಗಳನ್ನ ರೈತರಿಂದ ಪಡೆದುಕೊಂಡು ಅವರ ಅಕೌಂಟಿಗೆ ದುಡ್ಡನ್ನು ಕೊಡಲಿಕ್ಕೂ ಮುಂದಾಗಿರುವಂಥದ್ದು. ಸದ್ಯ ನನ್ನ ಜೊತೆ ಒಂದಷ್ಟು ಜನ ರೈತರುಗಳಿದ್ದಾರೆ, ಅವ್ರನ್ನೇ ಕೂಡ ಮಾತಾಡಿಸುವಂಥ ಕೆಲಸ ಮಾಡೋಣ. ಸರ್, ಯಾವ ಊರಿಂದ ಬಂದಿದ್ದೀರಿ? ನಿಮ್ದು ಎಷ್ಟು ಎಕರೆ ಜಮೀನಿದೆ ಅಂತೇಳಿ? ಅದೇ ನಾವು ಹೊಸೂರಿಂದ ಬಂದಿದ್ದೀವಿ, ಬಿಡದಿ ಹೋಬಳಿ ಹೊಸೂರು ಗ್ರಾಮದವ್ರು ನಾವು. ನಮ್ಮದೊಂದು 10 ಎಕರೆ ಜಮೀನದೆ. ಇಲ್ಲಿ ಮೊದಲೇ ನಾವು ಒಪ್ಪಿಗೆ ಸೂಚಿಸಿದ್ದು, ಈಗ ಅಫಿಷಿಯಲ್ ಆಗಿ ಮೊದಲೇನು ತಾತ್ಕಾಲಿಕ ಒಂದು ಅಂದಾಜಿಗೆ ಅವರು ತೊಗೊಂಡಿದ್ರು ಇದನ್ನು ಒಪ್ಪಿಗೆ ಪತ್ರಗಳನ್ನ. ಈಗ ಅಫಿಷಿಯಲ್ ಆಗಿ ಏನು ರೆಕಾರ್ಡ್ಸ್ ಇದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ಒಂದು ಕಡೆ ಪರ ಇದೆ, ಮತ್ತೊಂದು ಕಡೆ ವಿರೋಧ ಇದೆ. ಅದ್ರ ಜೊತೆಗೆ 4 ಕಂದಾಯ ಗ್ರಾಮಗಳು ಹೊಸದಾಗಿ ಮತ್ತೆ ಅಧಿಸೂಚನೆ ಆಗಿದೆ. ನೀವು ಕೂಡ ಪರಿಹಾರಕ್ಕೆ ಸಲ್ಲಿಸ್ತಾ ಇರುವಂಥದ್ದು, ಏನು ಹೇಳ್ತೀರಿ ಸರ್? ಇಲ್ಲ, ನಮಗೆ ಏನಾಗಿತ್ತು ಮೊದಲಿಂದ ಅಂದರೆ ಒಂದು 20 ವರ್ಷದ ಹಿಂದೆನೇ ಯಾವಾಗಿದ್ರೆ ಅಂತ ಆಗಿತ್ತು, ಅವತ್ತಿಂದನೂ ಕೂಡ ಕೆಲವು ರೈತರುಗಳು ಕಮ್ಮಿ ಬೆಲೆ, ಭಾಳ ಕಮ್ಮಿ ಬೆಲೆಗೆ ಚೀಪ್ ರೇಟ್ಗೆ ಎಲ್ಲ ಮಾರ್ಕೊಂಬಿಟ್ರು. ನಮ್ಮ 2 ಪಂಚಾಯತಿಲಿ ರೈಟೇ ಇಲ್ದಂಗೆ ಆಗಿತ್ತು. ಆನಂತರ ಸರ್ಕಾರ ಏನು 4-1 ಇಶ್ಯೂ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಏನೋ ಒಂದು ದರನ ನಿಗದಿ ಮಾಡಿದ್ರಲ್ಲ, ಆ ದರಕ್ಕೆ ಅನುಗುಣವಾಗಿ ನಮ್ಮ ರೈತರೆಲ್ಲ ಒಪ್ಕೊಂಡವ್ರು. ಕೆಲವರು ಸೈಟ್ ತಗೊಳ್ತಾರೆ, ಕೆಲವರು ದುಡ್ಡು ತಗೊಳ್ತಾರೆ. ಆ ಇದರಲ್ಲಿ ಎಲ್ಲ ರೈತರು ಬರ್ತಾ ಇದ್ದಾರೆ, ಒಪ್ಪಿಗೆ ಏನೇನು ದಾಖಲಾತಿ ರೆಕಾರ್ಡ್ಸ್ಗಳು ಬೇಕೋ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ. ಮತ್ತೊಂದು ಜನ ರೈತರು ಇದ್ದಾರೆ. ಬ್ರದರ್, ನೀವು ಯಾವ ಊರಿಂದ ಬಂದಿರುವಂಥದ್ದು, ಜೊತೆಗೆ ಯಾವ ರೀತಿ ಇದೆ ಪರಿಹಾರ ತಗೊಳ್ಳುವಂಥ ಪ್ರೋಸೆಸ್ ಅಂತೇಳಿ? ಸರ್, ನಾವು ಬಿಡದಿ ಹೋಬಳಿ ಹೊಸೂರು ಗ್ರಾಮದಿಂದ ಬಂದಿರತಕ್ಕಂಥದ್ದು. ನಮ್ದು 5 ಎಕರೆ ಜಮೀನಿದೆ. ನಾವು ಕೂಡ ಒಂದು 10 ಗುಂಟೆ ಅಷ್ಟಕ್ಕೆ ಈ ಅಮೌಂಟ್ನ ತೊಗೊಂಡು ಇನ್ನು ಮಿಕ್ಕಿರೋದಕ್ಕೆ ನಾವು ಡೆವಲಪ್ಮೆಂಟ್ ಸೈಡ್ನ ತೊಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸರ್. ಈಗ ಒಂದು ಕಡೆ ಪರ ಇದೆ, ಮತ್ತೊಂದು ಕಡೆ ವಿರೋಧ ಇದೆ. ನೀವು ಈಗ 2ನೇ ಹಂತದಲ್ಲಿ ಅಧಿಸೂಚನೆ ಆಗಿರುವಂಥ ಗ್ರಾಮಗಳೆಲ್ಲ ರೈತರು ಬಂದಿದ್ದೀರಿ, ಯಾವ ರೀತಿ ಪ್ರೊಸೀಜರ್ ಎಲ್ಲ ಇದೆ ಅಂತೇಳಿ? ಸರ್, ಈಗ ಫಾಸ್ಟಾಗಿ ಪ್ರೊಸೀಜರ್ ಎಲ್ಲ ಮೂವ್ ಆಗ್ತಾಯಿದೆ. ಈಗ ಪರ ಇರೋರು ಬಂದು ಏನು ಇಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದಾರಲ್ಲ, 3 ದಿನಕ್ಕೆ ಅಮೌಂಟ್ ಎಲ್ಲ ಅವರ ಅಕೌಂಟ್ಗೆ ರಿಲೀಸ್ ಆಗ್ತಾಯಿದೆ. ನಿವೇಶನ ಕೊಡುವಂಥದ್ದು 3 ವರ್ಷಕ್ಕೆ ಅವರು ಟೈಮ್ ತೊಗೊಂಡಿದ್ದಾರೆ. ಅಲ್ಲಿ ತನಕ ಅವ್ರಿಗೆ ಪರಿಹಾರ ಮೊತ್ತವಾಗಿ 1 ಎಕರೆಗೆ 50,000 ರೂಪಾಯಿ ನಿಗದಿ ಮಾಡಿದ್ದಾರೆ. 3 ವರ್ಷ ಆದಮೇಲೆ ಅವ್ರ ನಿವೇಶನ ಬರುತ್ತೆ. ಅದ್ರ ಮೇಲೂ ಕೂಡ ಇವಾಗ ಏನಂತಂದರೆ ಬ್ಯಾಂಕಲ್ಲಿ 2,000 ರೂಪಾಯಿ ಸ್ಕ್ವೇರ್ ಫೀಟ್ಗೆ ನಾವು ಲೋನ್ ಕೊಡ್ತೀವಿ ಅಂತಲೂ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಈಗಿದ್ದ ಮೇಲೆ ಈ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಾವು ಒಪ್ಪಿಗೆ ಸೂಚಿಸಿ ನಾವು ಬಂದಿದ್ದೀವಿ ಸರ್. ಇದಿಷ್ಟು ಯೋಜನೆ ಪರವಾಗಿದ್ದಂಥ ರೈತರು ಹೇಳ್ತಾ ಇರುವಂಥದ್ದು. ನಾವು ಯೋಜನೆಯ ಪರವಾಗಿದ್ವಿ, ಹಾಗಾಗಿ ಪರಿಹಾರಕ್ಕೋಸ್ಕರವಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ, ನಮಗೆ ಆದಷ್ಟು ಬೇಗ ಹಣವನ್ನು ಕೂಡ ಕೊಡ್ತೇವೆ ಅಂತೇಳಿ GBDA ಹೇಳಿದ್ದಾರೆ. ಹಾಗಾಗಿ ನಾವು ಅರ್ಜಿಯನ್ನು ಸಲ್ಲಿಸ್ತಿದ್ದೀವಿ ಅಂತೇಳಿ ಯೋಜನೆ ಪರವಾಗಿದ್ದಂಥ ರೈತರು ಹೇಳ್ತಾ ಇರುವಂಥದ್ದು. ರಾಮನಗರದಿಂದ ಪ್ರವೀಣ, ಮ್ಯಾಚ್ ಪವರ್ TV.